ಬೆಂಗಳೂರಿನಲ್ಲಿ ನಟಿ ರಮ್ಯಾ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರು. ಓಹೋ, ಮೇಡಮ್ ಎಂಟ್ರಿ ಕೊಟ್ಬಿಟ್ರಾ? ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನ ಕೈಗೊಳ್ಳುತ್ತಾರೆ, ಅವರೇ ತಗೊಳ್ಬೇಕು. ಯಾರಾದರೂ ಸಿಎಂ ಆದರೂ ಕೂಡ ನನಗೆ ಖುಷಿನೇ, ಯಾರು ಬೇಕಾದರೂ ಆಗಲಿ ನನಗೆ ಖುಷಿನೇ. ರಾಜ್ಯಕ್ಕೆ ಒಳ್ಳೆಯದಾಗಬೇಕಷ್ಟೇ. ಕರೆಕ್ಟ್ ಮೇಡಮ್, ರಾಜ್ಯಕ್ಕೆ ಒಳ್ಳೆಯದೇ ಆಗಬೇಕಷ್ಟೇ. ಆಗ್ತಿದೆಯಾ? ಅದಕ್ಕೊಂಚೂರು ಉತ್ತರ ಕೊಟ್ಬಿಡಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ವಿಚಾರದಲ್ಲಿ ಈಗ ಬೆಂಗಳೂರಿನಲ್ಲಿ ಮೇಡಮ್ ರಮ್ಯಾ ಅವರು ಬಂದುಬಿಟ್ಟಿದ್ದಾರೆ ಎಂಟ್ರಿ ಕೊಟ್ಕೊಂಡು, ಮಾಜಿ ಸಂಸದೆ. ಆಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದು ಸೀನಿಯರ್ ಲೀಡರ್ಸು, ಖರ್ಗೆಸ್ ಅವರು, ರಾಹುಲ್ ಜಿ ಅವರು, ಸೋನಿಯಾ ಮೇಡಮ್ ಅವರು, ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಕೂತ್ಕೊಂಡು ಚರ್ಚೆ ಮಾಡೋದು, ಅವ್ರ ನಿರ್ಧಾರ ತಗೊಳ್ಳೋದು. ಸೊ ಇದರಲ್ಲಿ ನನ್ನೇನು ಹೇಳಿಕೆ ಇಲ್ಲ. ಅವ್ರು ಯಾರು ಮಾಡ್ತಾರೋ ನನಗೆ ಓಕೆ, ಬಟ್ somebody capable and good enough to take care of all the problems that Karnataka is facing. ಒಂದು ಒಳ್ಳೆ ಲೀಡರ್, whoever it may be, I am okay with it. ಹೈಕಮಾಂಡ್ನಲ್ಲಿ ಮೊದಲೇ ತೀರ್ಮಾನ ಆಗಿದೆ, ನಿಮ್ಗೆ ಗೊತ್ತಿತ್ತು ಮೇಡಮ್, 2.5 ವರ್ಷ ಚೇಂಜ್ ಆಗಬೇಕು ಅಂತ ಮೊದಲು ಆ ಮಾತುಕತೆ ಆಗಿತ್ತು. ಇದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಬಟ್ ಹೊರಗಡೆಗೆ ಬೇರೆ ರೀತಿಯಲ್ಲಿ ಪೋಟ್ರೆ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ. ಒಂದೇ ಪಕ್ಷದಲ್ಲಿ ಇಷ್ಟೊಂದು ಗೊಂದಲಗಳು, ಬಣಗಳು, ದೊಡ್ಡ ಮಟ್ಟದ ಮೆಜಾರಿಟಿಯನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರ್ತಕ್ಕಂತಹ ಮತದಾರರು ಇದನ್ನು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸು? ಯಾಕೆ ಯಾರಾದರೂ ಒಬ್ರು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆಗ್ಬೋದಿತ್ತಲ್ವ ಅನ್ನೋದು. ಬಟ್ ಆದರೆ ಅದೇ ರಾಜಕೀಯ. ನಿರ್ಮಲಾನಂದ ಶ್ರೀಗಳು ಮಾತನ್ನು ಹೇಳಿದ್ದಾರೆ. ಸೊ ನೀವು ವಾಟ್ ಕ್ಯಾನ್ ಐ ಸೇ? ನಾನು ಹೇಳ್ದಂಗೆ ಐ ಥಿಂಕ್ ಆಲ್ ದಿ ಲೀಡರ್ಸ್ ಆರ್ ವೆರಿ ಕೇಪಬಲ್. ನನಗೆ ಯಾರು ಬಂದರೂ ಇಟ್ಸ್ ಆಬ್ಸಲ್ಯೂಟ್ಲಿ ಫೈನ್ ವಿತ್ ಮೀ, ಬಟ್ ವಿ ನೀಡ್ ಸಮನ್ ವೆರಿ ಕೇಪಬಲ್ ಹೂ ಕ್ಯಾನ್ ಟೇಕ್ ಕೇರ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಅಷ್ಟೇ. ಇತ್ತೀಚೆಗೆ ಜೊತೆ ಚರ್ಚೆ ಮಾಡೋದು ನಾನು ಏನಕ್ಕೆ ಮೈಗೆ ಎಣ್ಣೆ ಹಚ್ಕೊಳ್ಳೋದ್ರಲ್ಲಿ ಈಗ ಯಾರ್ಯಾರು ಲೀಡರ್ಗಳಿದ್ರು ಅದರಲ್ಲಿ ನಟಿ ರಮ್ಯಾ ಅವರು ಕೂಡ ಒಬ್ಬರು ಸೇರ್ಪಡೆ ಆಗಿದ್ದಾರೆ. ಯಾರಾದರೂ ಓಕೆ, ಒಬ್ಬರು ಇರಬೇಕು ಅಂತ ಹೇಳಿ